ಇದು ತೀಕ್ಷ್ಣ ಕಣ್ಣಿನ ನೋಟ. ಸಮಸ್ತ ರೆಡ್ಡಿ ಕುಲಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಸುರೇಖಾ ಕುಚ್ಚನೂರ್. ನಾನು ಈ ವಿಡಿಯೋ ಮೂಲಕ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಜೀವನ ಚರಿತ್ರೆಯ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿದ್ದೇನೆ. ನೋಡಿ, ಶೇರ್ ಮಾಡಿ. ಹೇಮರೆಡ್ಡಿ ಮಲ್ಲಮ್ಮ ಕೇವಲ ಒಂದು ಹೆಣ್ಣು ಮಗಳಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಕೇವಲ ಒಂದು ಹೆಸರಲ್ಲ, ಅದು ಒಂದು ಅದ್ಭುತ ಅಗೋಚರ ಶಕ್ತಿ. ಹಿಂದೆನೂ ಇತ್ತು, ಇಂದಿಗೂ ಇದೆ, ಮುಂದೆನೂ ಇರುತ್ತದೆ. ಆ ಶಕ್ತಿಗೆ ಇಡೀ ರೆಡ್ಡಿ ಕುಲವೇ ಶಿರಬಾಗಲೇಬೇಕು. ಆ ಶಕ್ತಿಯನ್ನು ಆರಾಧಿಸಲೇಬೇಕು. ಹೇಮರೆಡ್ಡಿ ಮಲ್ಲಮ್ಮ ಸುಮಾರು 500 ವರ್ಷಗಳ ಹಿಂದೆ ಶ್ರೀಶೈಲದ ದಕ್ಷಿಣಕ್ಕಿರುವ ವೆಲ್ಲಟೂರು ಜಿಲ್ಲೆಗೆ ಸೇರಿದ ರಾಂಪುರ್ ಎಂಬಲ್ಲಿ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳಿಗೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ಕೃಪಾಶೀರ್ವಾದದಿಂದ ಜನಿಸಿದ ಹೆಣ್ಣು ಮಗು ಈ ಹೇಮರೆಡ್ಡಿ ಮಲ್ಲಮ್ಮ. ಈಕೆ ತನ್ನ ಬಾಲ್ಯದಿಂದಲೇ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ಪರಮ ಭಕ್ತೆಯಾಗಿ ತನ್ನ ಆರಾಧ್ಯ ದೈವವಾಗಿ ಸ್ವೀಕರಿಸಿದಳು. ದಾನ, ಧರ್ಮ, ಜಪ, ತಪಗಳನ್ನಾಚರಿಸುತ್ತಾ ಬಂದಳು. ಒಂದು ಸಾರಿ ಆಕೆಯ ಭಕ್ತಿಯನ್ನು ಪರೀಕ್ಷಿಸಲು ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನೇ ಧರೆಗಿಳಿದು ಬಂದ. ಕೊಳಕು ಬಟ್ಟೆ ಧರಿಸಿ, ಮೈ ತುಂಬ ಗಾಯದ ತುಂಬೆಲ್ಲ ಕೀವು, ಅದರ ದುರ್ವಾಸನೆ, ಕೈಯಲ್ಲಿ ಭಿಕ್ಷಾಪಾತ್ರೆ. ಅಬ್ಬಬ್ಬ, ಆ ದೃಶ್ಯವನ್ನು ನೆನೆದರೆ ಮೈಯಲ್ಲಿ ನಡುಕ ಹುಟ್ಟುತ್ತದೆ. ಅದೇ ರೀತಿ ಸುತ್ತಲಿನ ಜನರು ಕೂಡ ಮೈ ನಡುಗಿಸಿದರು, ಆತನಿಂದ ದೂರ ಓಡಿದರು. ಅವನನ್ನು ನೋಡಿದ ಜನ ದೂರ ಸರಿದು ಹೋದರು. ತುಂಬ ಹಸಿವಾಗಿದೆ ತಾಯಿ, ಭಿಕ್ಷೆ ನೀಡಿ ಎಂಬ ಕೂಗು ಎಷ್ಟೇ ಕೇಳಿಕೊಂಡರೂ ಹಾಕದ ಜನ. ಅದನ್ನೆಲ್ಲ ನೋಡುತ್ತಿದ್ದ ಮಲ್ಲಮ್ಮ ಓಡೋಡಿ ಆತನ ಹತ್ತಿರ ಬಂದಳು. ಅವನ ಕೈ ಹಿಡಿದುಕೊಂಡಳು. ಮನೆಗೆ ಕರೆದೊಯ್ದು ಸ್ನಾನ ಮಾಡಿಸಿದಳು, ಊಟಕ್ಕೆ ನೀಡಿದಳು. ಹೀಗೆ ಬಾಲ್ಯದಿಂದಲೇ ಆ ತಾಯಿಯ ಹೃದಯ ನೊಂದವರಿಗಾಗಿ ಮಿಡಿಯುತ್ತಿತ್ತು. ಕರುಣಾಮಯಿ ಹೇಮರೆಡ್ಡಿ ಮಲ್ಲಮ್ಮ. ಇನ್ನು ಮಲ್ಲಮ್ಮಳ ವೈವಾಹಿಕ ಜೀವನ ನೋಡುವುದಾದರೆ, ಹೇಮರೆಡ್ಡಿ ಮಲ್ಲಮ್ಮಳನ್ನು ನಾಗರೆಡ್ಡಿಯವರು ತಮ್ಮ ಊರಿಗೆ ಸಮೀಪದಲ್ಲಿದ್ದ ಸಿದ್ದಾಪುರದ ಕುಮಾರಗಿರಿ ಹೇಮರೆಡ್ಡಿಯ ಮಗ ಭರಮರೆಡ್ಡಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮುಗ್ಧನಾಗಿದ್ದ ಭರಮರೆಡ್ಡಿಯನ್ನು ಊರಿನ ಜನರೆಲ್ಲ ಹುಚ್ಚ ಪೆದ್ದ ಅಂತಲೇ ಕರೆಯುತ್ತಿದ್ದರು. ಆದರೆ ಹೇಮರೆಡ್ಡಿ ಮಲ್ಲಮ್ಮ ಮಾತ್ರ ಗಂಡನಲ್ಲಿಯೇ ಮಹಾದೇವನನ್ನು ಕಾಣುತ್ತಿದ್ದಳು. ಜೀವನವಿಡೀ ಕಷ್ಟವನ್ನೇ ಅನುಭವಿಸಿದಳು. ಮನೆಯಲ್ಲಿ ಓರಗಿತ್ತಿಯರ ಕಾಟ, ಅತ್ತೆಯ ಕಾಟ ಎಷ್ಟೇ ಇದ್ದರೂ ತನ್ನ ಆದರ್ಶ ಮಾತ್ರ ಬಿಡದವಳು ಮಲ್ಲಮ್ಮ. ಒಂದು ಸಾರಿ ಮಲ್ಲಮ್ಮಳಿಗೆ ಪಾಠ ಕಲಿಸಲೆಂದೇ ಹೊಂಸು ಹಾಕಿಕೊಂಡು ಅತ್ತೆ ಪದ್ಮಾವತಿ ಬಾಗಿಲಲ್ಲಿ ಕುಳಿತುಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಭಿಕ್ಷುಕ ಬರ್ತಾನೆ, ಭಿಕ್ಷೆ ಕೇಳ್ತಾನೆ. ಅದೇ ಸರಿಯಾದ ಸಮಯ ಅಂದ್ಕೊಂಡು ಅತ್ತೆ ಪದ್ಮಾವತಿ ಮಲ್ಲಮ್ಮಳನ್ನು ಕರೀತಾಳೆ. ಕರೆದು ಒಲೆಯಲ್ಲಿದ್ದ ಉಗಿ ಕೆಂಡವನ್ನು ಅವಳ ಬೊಗಸೆಗೆ ಹಾಕಿ ಭಿಕ್ಷುಕನಿಗೆ ಹಾಕಲು ಹೇಳ್ತಾಳೆ. ಹಿಂದೆ ಮುಂದೆ ನೋಡದ ಮಲ್ಲಮ್ಮ ಚನ್ನಮಲ್ಲಿಕಾರ್ಜುನನನ್ನು ಮನದಲ್ಲಿ ನೆನೆಯುತ್ತಾ ಭಿಕ್ಷೆ ನೀಡ್ತಾಳೆ. ಆ ಕೆಂಡ ಧಾನ್ಯವಾಗಿ ಭಿಕ್ಷಾಪಾತ್ರೆಗೆ ಬೀಳುತ್ತೆ. ಆ ಘಟನೆಯ ನಂತರ ಜನರೆಲ್ಲ ಮಲ್ಲಮ್ಮಳನ್ನು ಬೆಂಕಿದಾಣಿ ಮಲ್ಲಮ್ಮ, ಬೆಂಕಿದಾಣಿ ಮಲ್ಲಮ್ಮ ಎಂದು ಕರೆಯಲಾರಂಭಿಸ್ತಾರೆ. ತನ್ನವರೇ ತನಗೆ ಕೇಡು ಬಯಸಿದರೂ ಕೂಡ ಅವರಿಗೆ ಒಳ್ಳೆಯದನ್ನೇ ಬಯಸಿದ ಮನಸ್ಸು ಮಹಾಶರಣೆ ಹೇಮರೆಡ್ಡಿ ಮಲ್ಲಮ್ಮನದು. ದುಶ್ಚಟಗಳಿಗೆ ದಾಸನಾಗಿದ್ದ ಮೈದುನ ವೇಮನನನ್ನು ಮಹಾಯೋಗಿ ವೇಮನ ಆಗಿಸಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲಲೇಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಎಂತಹ ಬಂಡೆಯನ್ನು ಕೂಡ ಕರಗಿಸಬಲ್ಲಳು, ಮೂರ್ತಿಯಾಗಿಸಬಲ್ಲಳು ಎನ್ನುವುದಕ್ಕೆ ಈ ಒಂದು ನಿದರ್ಶನ ಸಾಕಲ್ಲವೇ?
ಇಂತಹ ಮಲ್ಲಮ್ಮಳಿಗೆ ಸರಿಯಾಗಿ ಊಟಕ್ಕೆ ಕೊಡದೆ, ಉಡೋಕು ಬಟ್ಟೆ ಕೊಡದೆ, ಅಪವಾದ ಭರಿಸಿ ಅವಮಾನ ಮಾಡಿ ಅತ್ತೆ ಪದ್ಮಾವತಿ ಒದ್ದು ಮನೆಯಿಂದ ಆಚೆ ಹಾಕ್ತಾಳೆ. ಆದರೂ ಮಲ್ಲಮ್ಮ ಎದೆಗುಂದದೆ ಕಾಡಿನಲ್ಲಿ ಹಸುಕರಗಳನ್ನು ಮೇಯಿಸುತ್ತಾ ಚೆನ್ನ ಮಲ್ಲಿಕಾರ್ಜುನನನ್ನು ನೆನೆಯುತ್ತಾ ಉಳಿದ ಜೀವನ ಪರಮಾತ್ಮನ ಸೇವೆಯಲ್ಲಿ ಕಳೀತಾಳೆ. ಅವಳ ನಿಷ್ಕಲ್ಮಶ ಭಕ್ತಿಗೆ ಮನಸೋತು ಮಲ್ಲಿಕಾರ್ಜುನ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು ನಿನಗೆ ವರವೇನು ಬೇಕು ಎಂದು ಕೇಳ್ತಾನೆ. ನೋಡಿ, ಸ್ವಾರ್ಥ ತುಂಬಿದ ಜಗವಿದು, ಸ್ವಾರ್ಥದಲ್ಲೇ ಮುಳುಗಿರುವುದು. ನಾವು ನೀವೆಲ್ಲ ಸ್ವಾರ್ಥಿಗಳು. ಆ ಶಿವ ಬಂದು ನಮಗೆ ಈ ಪ್ರಶ್ನೆಯನ್ನು ಕೇಳಿದರೆ ನಾವು ನಮ್ಮ ಕುಟುಂಬ ಚೆನ್ನಾಗಿರಲಿ, ನಮ್ಮ ಮನೆ ತುಂಬ ಸಂಪತ್ತು ತುಂಬಲಿ ಅಂತ ಕೇಳ್ತಿದ್ದೇವೇನೋ. ಆದರೆ ಮಹಾಸಾಧ್ವಿ ಮಲ್ಲಮ್ಮ, ನಿಸ್ವಾರ್ಥಿ ಮಲ್ಲಮ್ಮ ಕೇಳಿದ್ದು ಇಡೀ ರೆಡ್ಡಿ ಕುಲಕ್ಕಾಗಿ. ರೆಡ್ಡಿ ಕುಲಕ್ಕೆ ಬಡತನ ಬಾರದಿರಲಿ, ಅವರಿಗೆಂದು ಉಣ್ಣಲು ಉಡಲು ತೊಡಲು ಯಾವ ಕೊರತೆಯೂ ಆಗದಿರಲಿ, ರೆಡ್ಡಿ ಬಂಗಾರದ ಕಡ್ಡಿಯಾಗಲಿ ಎಂದು ವರವನ್ನು ಕೇಳ್ತಾಳೆ. ಅದೇ ರೀತಿ ಶಿವ ಕೂಡ ಆಶೀರ್ವದಿಸ್ತಾನೆ. ಆ ಶಿವನ ಆಶೀರ್ವಾದ, ಮಹಾತಾಯಿ ಮಲ್ಲಮ್ಮನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇಂದಿಗೂ ಇದೆ, ಮುಂದೇನೂ ಇರುತ್ತದೆ. ಸಿರಿಬಂದ ಕಾಲಕ್ಕೆ ಮೈಮರೆತು ಹಿಗ್ಗದೆ ದಾನ ಧರ್ಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಎಂದು ಮಲ್ಲಮ್ಮ ಹೇಳ್ತಾಳೆ. ಶಿವ ಕರೆದ ಕಾಲಕ್ಕೆ ಮ್ಯಾಲಕ್ಕೆ ಹೋಗಾಗ 4 ಮಂದಿ ಕಳ್ಸಾಕ ಬರುವಂಗ ಇರಬೇಕು, ಅದಕ್ಕೆ ಜೀವ ಇರುವಾಗ 4 ಮಂದಿಗೆ ಬೇಕಾಗಿ ಬದುಕಬೇಕು ಅನ್ನೋದು ಮಲ್ಲಮ್ಮನ ಆದರ್ಶ. ಆ ಆದರ್ಶವನ್ನು ನಾವು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮಹಾಶಿವಶರಣಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು. ಇದು ತೀಕ್ಷ್ಣ ಕಣ್ಣಿನ ನೋಟ.